ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಅಲಸಂದೆ ಕಾಳು ಹಾಕಿ ಮಾಡುವಂಥ ತರಕಾರಿ ಸಾಂಬಾರು. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಅಲಸಂದೆ ಕಾಳು ಸೀಸನಲ್ಲಿ ಈ ರೀತಿ ಸಾಂಬಾರು ಮಾಡೋದು ಮರಿಬೇಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೆ ಬೇಕಿದ್ರೆ ಪಾತ್ರೆಯಲ್ಲಾದರೂ ಮಾಡ್ಕೊಬೋದು. ಒಂದು ಕುಕ್ಕರ್ನ ಕಾಯಕ್ಕಿಟ್ಟಿದ್ದೆ. ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ನಂತರ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದ ನಂತರ ಒಂದು 5-6 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತೀನಿ. ಬೆಳ್ಳುಳ್ಳಿ ಫ್ರೈ ಆಗಿದ ನಂತರ ಒಂದು ದಪ್ಪ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನಂತರ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಇವಾಗ ಕರಿಬೇವಿನ ಎಲೆ ಸೇರಿಸ್ಕೊಳ್ಳೋಣ. ಕರಿಬೇವಿನ ಎಲೆ ಹಾಕ್ಕೊಂಡು 1 ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಂತರ ಇದಕ್ಕೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತೀನಿ. ಟೊಮೆಟೊನ ರುಬ್ಬೋದಕ್ಕೆ ನಾನು ಒಂದು ಹಾಕ್ಕೋತೀನಿ. ಅದರಿಂದ ಇಲ್ಲಿ 2 ಟೊಮೆಟೊ ಹಾಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊನ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ. ನಂತರ ಇದಕ್ಕೆ ಬಿಡಿಸಿಟ್ಟಿರೋಂಥ ಅಲಸಂದೆ ಕಾಳನ್ನ ಹಾಕ್ಕೋತೀನಿ. ಅಲಸಂದೆ ಕಾಳು ಜೊತೆ ಒಂದು 3 ಟೇಬಲ್ ಸ್ಪೂನಷ್ಟು ಹಸಿ ಅವರೆಕಾಳಿತ್ತು, ಅದನ್ನು ಸೇರಿಸ್ಕೋತೀನಿ. ಮತ್ತು ಎಳೆ ಅವರೆಕಾಯ್ದು ತಪ್ಪರಿತ್ತು, ಅದು ತುಂಬ ಟೇಸ್ಟ್ ಕೊಡುತ್ತೆ. ಇದ್ರೆ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಅಲಸಂದೆ ಕಾಳು ಹಾಕಿ 1 ನಿಮಿಷ ಫ್ರೈ ಮಾಡ್ಕೋತೀನಿ. ನಂತರ ಇದಕ್ಕೆ ನಾನು ಹಾಗಲಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಹಾಗಲಕಾಯಿ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ಅದು ಆಪ್ಷನಲ್ಲು. ಇನ್ಸ್ಟೆಡ್ ಬೇರೆ ತರಕಾರಿನ ಯೂಸ್ ಮಾಡ್ಕೊಬೋದು. ಹಾಗಲಕಾಯಿ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಹಿ ಬಿಟ್ಕೋಬೇಕು ಅದಕ್ಕೆ. ನಂತರ ಇದಕ್ಕೆ ಒಂದು ದಪ್ಪ ಸೈಜ್ ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಸೇರಿಸ್ಕೋತೀನಿ. ಅದನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತರಕಾರಿ ಸ್ವಲ್ಪ ಬೇಯಬೇಕು. ತರಕಾರಿ ಬೇಯೋ ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. 1 ಕಪ್ ಆಗೋಷ್ಟು ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀನಿ. 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟೇ ನಾನು ರುಬ್ಬೋದಕ್ಕೆ ಹಾಕೋದು. ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಐಟಮಿಂದ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟೊಂದು ಜನ ತುಂಬ ಮಸಾಲೆ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡ್ತಾರೆ. ಈ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಬೇಯುವಾಗಲೇ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತೀನಿ. ತರಕಾರಿಗೆಲ್ಲ ಉಪ್ಪೆಲ್ಲ ನೀಟಾಗಿ ಹಿಡಿಯುತ್ತೆ. ಹಾಗಲಕಾಯಿ ಹಾಕೋದ್ರಿಂದ ಸಾಂಬಾರು ಕಹಿ ಬರಲ್ವಾ ಅಂತ ಕೇಳ್ಬೋದು ನೀವು. ಕಪ್ಪು ಹಾಗಲಕಾಯಿ ಉಪಯೋಗಿಸೋದ್ರಿಂದ ಒಂಚೂರು ಸಾಂಬಾರು ಕಹಿ ಬರಲ್ಲ. ಒಂದ್ಸಲ ಟ್ರೈ ಮಾಡಿ, ನೀಟಾಗಿ ಫ್ರೈ ಮಾಡಿ, ಕಹಿ ಎಲ್ಲ ಬಿಟ್ಕೊಬಿಡುತ್ತೆ. ನಂತರ ಇದಕ್ಕೆ ರುಬ್ಬಿರೋ ಅಂಥ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆನೆಲ್ಲ ಬಿಟ್ಕೋತೀನಿ. ಹಸಿ ಕಾಳು ಆಗಿರೋದ್ರಿಂದ ಜಾಸ್ತಿ ಏನು ಬೇಯಿಸುವಂಥ ಅವಶ್ಯಕತೆ ಇರಲ್ಲ. 1 ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕು. ಇಲ್ಲೇ ಅರ್ಧ ಬೆಂದ್ಬಿಟ್ಟಿರುತ್ತೆ ಕಾಳೆಲ್ಲ. ಅದರಿಂದ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಗುಂಡು ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಮುಂಚೆನೇ ಫ್ರೈ ಮಾಡುವಾಗ ಬದನೆಕಾಯಿ ಹಾಕೋಕೆ ಹೋದರೆ ಕನೆ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿ. ನೋಡಿ, ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ನಂತರ ಇದಕ್ಕೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರನ್ನ ಉಪಯೋಗಿಸ್ತೀನಿ. ನಿಮ್ಗೆ ಏನಾದರೂ ಸಾಂಬಾರು ಪೌಡ್ರು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುಡಿನೇ ಈ ಥರ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಲಸೇನು ಬಿಡೋಕೆ ಹೋಗ್ಬಿಡಿ ಪುಡಿನ. ಈ ಥರ ಪುಡಿನೇ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡಿ ನಂತರ ಇದಕ್ಕೆ ನೀರು ಸೇರಿಸ್ಕೋಬೇಕು. ಈಗ ಇದಕ್ಕೆ ಸಾಂಬಾರು ಹದ ನೋಡಿಕೊಂಡು ನೀರು ಸೇರಿಸ್ಕೊತೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನ ನೀರು ಸೇರಿಸ್ಕೊಳ್ಳಿ, ತುಂಬ ತೆಳು ಮಾಡೋಕೆ ಹೋಗಬೇಡಿ. ಮುದ್ದೆ ಜೊತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೊಸ್ದಾಗಿ ಅಡುಗೆ ಕಲಿಯೋರ್ಗೂ ಅಷ್ಟೇ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಈಸಿ ಕೂಡ ಈ ಸಾಂಬಾರು. ತುಂಬ ಏನು ಜಾಸ್ತಿ ಮಸಾಲೆ ಎಲ್ಲ ಏನು ರುಬ್ಬಿ ಮಾಡೋ ಅಂಥದ್ದಿಲ್ಲ. ನೋಡಿ, ಈ ಹದಕ್ಕೆ ಸಾಂಬಾರಿದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಆವಾಗಲೇ ಸ್ವಲ್ಪ ಹಾಕಿದ್ದೀನಿ ನಾನು ತರಕಾರಿ ಬೇಯುವಾಗಲೇ, ಅದಕ್ಕೆ ಸ್ವಲ್ಪ ಸೇರಿಸ್ಕೊತೀನಿ. ಬೇಕಿದ್ರೆ ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು. 1 ವಿಷಿಲ್ ಹಾಕ್ಸ್ಕೊತೀನಿ ನಾನು ಅಷ್ಟೇ. 2 ವಿಷಿಲ್ ಹಾಕ್ಸ್ಕೊಂಡ್ರೆ ಜಾಸ್ತಿ ಬೆಂದ್ಬಿಡುತ್ತೆ. ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದ್ಬಿಡುತ್ತೆ. ಕಾಳೆಲ್ಲ ಆಲ್ರೆಡಿ ಒಗ್ಗರಣೆಲ್ಲೇ ಬೆಂದಿರುತ್ತೆ. ನೋಡಿ, 1 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ನಂತರ ನಿಮಗೆ ಹೇಗಾಗಿದೆ ಸಾಂಬಾರು ಅಂತ ತೋರಿಸ್ತೀನಿ ನೋಡಿ ನೀವೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು.
ಕುಕ್ಕರ್ ಮುಚ್ಚಳ ತೆಗ್ದಾದ್ಮೇಲೂ ಅಷ್ಟೇ ಒಂದು 2 ನಿಮಿಷ ಸ್ಟವ್ನ ಆನ್ ಮಾಡಿಬಿಡಿ. ಸಾಂಬಾರು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಎಲ್ಲ ತರಕಾರಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಗಟ್ಟಿ ಬರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಈ ಟೈಮ್ನಲ್ಲಿ ಉಪ್ಪೇನಾದರೂ ಬೇಕಾ ಅಂತಂದ್ಬಿಟ್ಟು ನೋಡಿ. ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೋಬೋದು. ಸ್ವಲ್ಪ ಏನಾದರೂ ಪುಡಿ ಕಡಿಮೆ ಇದೆ ಅನಿಸಿದ್ರೆ ಪುಡಿನೂ ಸೇರಿಸ್ಕೋಬೋದು. ನಂಗೆ ಸ್ವಲ್ಪ ಪುಡಿ ಹಾಕಬೇಕು ಅಂತ ಅನಿಸ್ತು, ಒಂಚೂರು ತೆಳ್ಳಗಾಗಿದೆ ಅಂತ ಅನಿಸ್ತು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಪುಡಿ ಸೇರಿಸ್ಕೊತೀನಿ ಈ ಟೈಮಲ್ಲಿ. ನಿಮಗೆ ಉಪ್ಪೇನಾದರೂ ಬೇಕು ಅಂತಂದರೆ ಉಪ್ಪು ಸೇರಿಸ್ಕೋಬೋದು. ಪುಡಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಲಮ್ಸ್ ಏನು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ನೋಡಿದ್ರಲ್ವಾ ಈಸಿಯಾಗಿ ಅಲಸಂಡೆ ಕಾಳು ಸಾಂಬಾರನ್ನ ಹೇಗೆ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಈ ಸಾಂಬಾರನ್ನ ಮುದ್ದೆ ಜೊತೆ ಸರ್ವ್ ಮಾಡ್ಕೋತೀನಿ. ನಿಮಗೆ ಬೇಕು ಅಂತಂದರೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂದರೂ ನನಗೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.